ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಸಬ್ಸ್ಕ್ರೈಬರ್ಸ್ 4,000 ಹತ್ರ ಆಗಿದ್ದಾರೆ. 3,400 ಚಿಲ್ಲರೆ ಆಗಿದ್ದೀರಾ. ಆದಷ್ಟು ಬೇಗ 3,500 ಹಾಗೆ 4,000 ವರ್ಗ ಆಗ್ಲಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಮೊದಲವರೆಗೆ ಯಾರೆಲ್ಲ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಮೇಲೆ ಸರಿಸದೇನೆ ಕೊನೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇವತ್ತಿನ ವಿಷಯ ಹುಡುಕ ತಾನು ಕೆಡುವುದಲ್ಲದೆ ಯಾರನ್ನೆಲ್ಲ ಒಂದು ಕೆಡಿಸ್ತಾನೆ, ಅವಮಾನ ಮಾಡ್ತಾನೆ, ಶಾಂತಿಗೆ ಭಂಗ ತರ್ತಾನೆ, ನೆಮ್ಮದಿಗೆ ಭಂಗ ತರ್ತಾನೆ, ಕನಸುಗಳು ನುಚ್ಚು ನೂರು ಮಾಡ್ತಾನೆ, ಯಾರೆಲ್ಲ ಖ್ಯಾತಿಯನ್ನು ನೀರಲ್ಲಿ ಹರಿದು ಹೋಗೋ ತರ ಮಾಡ್ತಾನೆ, ಅದನ್ನೆಲ್ಲ ನಾನು ಹೇಳಲು ಇವತ್ತು ನಿಮ್ಮೊಂದಿಗೆ ಬಂದಿದ್ದೇನೆ. ವಿಡಿಯೋ ಕೊನೆಯವರೆಗೂ ನೋಡಿ. ಈ ಹುಡುಕ ತಾನು ಕೆಡುವುದಲ್ಲೇನೆ ಯಾರನ್ನೆಲ್ಲ ಕೆಡಿಸ್ತಾನೆ ಅನ್ನೋ ನಿಮ್ಗೆ ಜನರಲ್ ಆಗಿ ಇದೆಲ್ಲ ಗೊತ್ತಿರೋ ವಿಚಾರ. ಏನಪ್ಪ ಬಿಡು, ಏನ್ ಹೇಳ್ತಾನೆ ಅಂತ ನೀವು ಅನ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಇನ್ನು ಏನಾದ್ರೂ ಹೇಳ್ಬೋದು ಇವನು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ದಯವಿಟ್ಟು ಅಂತ ಮನವಿ ಮಾಡಿಕೊಳ್ತೇನೆ. ಹಾಗಾದ್ರೆ ಬನ್ನಿ ವಿಡಿಯೋ ಕೊನೆಯವರೆಗೂ ನೋಡಿ ನನ್ನ ಜೊತೆ. ಕುಡುಕ ತಾನು ಕೆಡುವುದಲ್ಲೇ ಯಾರನ್ನೆಲ್ಲ ಕೆಡುಕು ಮಾಡ್ತಾನೆ ಅಂದ್ರೆ, ಮೊದಲನೇದಾಗಿ ತನ್ನ ತಾಯಿಯ ಸಂತೋಷವನ್ನು ಕಸಿದುಕೊಳ್ತಾನೆ. ಹೇಗೆ ಅಂತೀರಾ? ತನ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ಕೂಡ ತಾಯಿ ಹತ್ರ ದುಡ್ಡು ಕಿತ್ಕೊಂಡು ಹೋಗಿ ಕುಡಿತಾನೆ. ಮನೆಗೆ ಒಂದು ಊಟ ಕೂಡ ಮಾಡೋದಿಲ್ಲ. 4 ಜನಗಳ ಮಧ್ಯೆ ತಾಯಿ ನೆಮ್ಮದಿಯಿಂದ ಓಡಾಡ್ತಿದ್ರೆ ಬದುಕಿದ್ರೆ ಆ ಒಂದು ಬದುಕಿಗೆ ಒಂದು ಭಂಗವನ್ನು ತರ್ತಾನೆ. ತಾಯಿಯ ಸಂತೋಷವನ್ನು ಕಿತ್ಕೊಂಡ್ಬಿಡ್ತಾನೆ. ಏನಪ್ಪಾ ಏನಮ್ಮ ನಿನ್ನ ಮಗ ಕುಡಿತಾನೆ, ಬೀದಿ ಬೀದಿ ಓಡಾಡ್ತಾನೆ, ಎಲ್ಲಂದ್ರಲ್ಲಿ ಕುಡಿದು ಬೀಳ್ತಾನೆ, ಸಿಕ್ಕವ್ರ ಜೊತೆ ಜಗಳ ಮಾಡ್ತಾನೆ. ಆ ತಾಯಿ 4 ಜನಗಳ ಒಂದು ಒಳ್ಳೆತನವನ್ನು ಪಡ್ಕೊಂಡಿರ್ತಾಳೆ. ಸುತ್ತಮುತ್ತಲಿರೋ ಒಂದು 4 ಜನಗಳಿಂದ ಒಂದು ಒಳ್ಳೆಯವರು ಅನ್ನೋ ಒಂದು ಹಣೆಪಟ್ಟ ಪಡ್ಕೊಂಡಿರ್ತಾಳೆ. ಸೊ ಆ ಖುಷಿ ಈತ ಕುಡಿದು ಬೀದಿ ರಂಪಾಟ ಮಾಡೋದ್ರಿಂದ, ಬೀದಿಯಲ್ಲಿ ಕುಡಿದು ಬೀಳೋದ್ರಿಂದ, ತಾಯಿ ಹತ್ರಗಿಂದ ದುಡ್ಡು ಕಿತ್ಕೊಂಡು ಕುಡಿಯೋದ್ರಿಂದ, ಮನೆಗೆ ಬಂದು ಕರೆಕ್ಟ್ ಆಗಿ ಊಟ ಮಾಡದಿರೋದ್ರಿಂದ ತಾಯಿಯ ಸಂತೋಷಕ್ಕೆ ಭಂಗ ತರ್ತಾನೆ. ಅದಾದ್ಮೇಲೆ ಹೆಂಡತಿಗೆ ಶಾಂತಿಯಿಂದ ಇರೋಕೆ ಬಿಡಲ್ಲ. ಯಾಕೆ ಅಂದ್ರೆ ಹೆಂಡತಿ ಹತ್ರನು ದುಡ್ಡು ಕಿತ್ಕೊಳ್ಳೋದು, ಸುಮ್ನೆ ಹೆಂಡತಿ ಜೊತೆ ಜಗಳ ಮಾಡೋದು, ಯಾವಾಗಂದ್ರೆ ಅವಾಗ ಮನೆಗೆ ಬರೋದು, ಟೈಮ್ ಇಲ್ದೆ ಟೇಬಲ್ ಇಲ್ದೇನೆ, ಆಮೇಲೆ ವಿಷಯ ಇಲ್ಲ ವಿಷಯಕ್ಕೆ ಜಗಳ ಮಾಡೋದು, ಹೆಂಡತಿಗೆ ಅವನಿಗೋಸ್ಕರ ಊಟ ಮಾಡಕಂತ ಕಾಯ್ತಿರ್ತಾಳೆ, ಬಟ್ ಅವನ್ ಬರೋದಿಲ್ಲ. ಹಾಗೆ ಕೆಲವೊಂದ್ ಟೈಮ್ ಹೆಂಡತಿ ಕೂಡ ಉಪವಾಸ ಮಲ್ಗೋದು. ಸೊ ಇದನ್ನೆಲ್ಲ ನೋಡ್ತಿದ್ರೆ ಏನ್ ಅನ್ಸುತ್ತೆ? ಹೆಂಡತಿಯ ಶಾಂತಿ ಕೂಡ ಭಂಗ ತರ್ತಾನೆ. ಹೆಂಡತಿ ನೆಮ್ಮದಿಯಿಂದ ಬದುಕೋಕ್ ಬಿಡಂಗಿಲ್ಲ. ಏನಮ್ಮ ನಿನ್ ಗಂಡ ಕುಡಿತಾನೆ, ರೋಡ ಪಕ್ಕದಲ್ಲಿ ಕುಡಿದು ಮಲಗ್ತಾನೆ, ಸಿಕ್ಕವ್ರ ಜೊತೆ ಜಗಳ ತೆಗಿತಾನೆ, ಸಿಕ್ಕವ್ರ ಹತ್ರ ದುಡ್ಡು ಕೇಳ್ತಾನೆ ಕುಡಿಯೋದಕ್ಕೆ. ಸೊ ಇಲ್ಲಿ ಹೆಂಡತಿಯ ಒಂದು ಶಾಂತಿ ಕೂಡ ಹಾಳಾಗುತ್ತೆ. ಅದರ ಜೊತೆಗೆ ಇನ್ನೇನಾಗುತ್ತೆ? ಆತನ ಮಕ್ಕಳ ಕನಸು ನುಚ್ಚು ನೂರಾಗುತ್ತೆ. ಹೇಗೆ ಅಂತೀರಾ? ಮಕ್ಕಳು ತಮ್ಮದೇ ಆಗಿರ್ತಕ್ಕಂಥ ಕನಸುಗಳು ಕಾಣ್ತಿರ್ತಾರೆ. ಓದಿದ್ಮೇಲೆ ಏನಾದ್ರೂ ಆಗ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅನ್ನೋ ಒಂದು ಛಲದಲ್ಲಿ ಓದ್ತಿರ್ತಾರೆ. ಆದ್ರೆ ಈತನ ಬೆಳವಣಿಗೆ ದಿನಾ ಬೆಳಿಗ್ಗೆ ಎದ್ರು ಕುಡಿಯೋದು, ದಿನಾ ಬೆಳಗ್ಗೆ 5 ಗಂಟೆಗೆ ಕುಡಿಯಕ್ ಬೇಕು. ತಾಯಿ ಹತ್ರ ಹೆಂಡತಿ ಹತ್ರ ದುಡ್ಡು ಕಿತ್ಕೊಳ್ತಿದ್ರೆ ಮಕ್ಕಳು ಬರೆಯಕ್ಕೆ ಆಗಲ್ಲ, ನೆಮ್ಮದಿಯಿಂದ ಅವರಿಗೆ ಇರೋಕೆ ಆಗಲ್ಲ. ಮನೆಯಲ್ಲಿ ತಂದೆಯ ಕಿರಿಕಿರಿ, 4 ಜನಗಳು ಮಾತಾಡ್ತಿರ್ತಾರೆ ಮನೆಯ ಬಗ್ಗೆ. ಏನಮ್ಮ ನಿಮ್ಮ ತಂದೆ ಈ ತರ ಅಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬಿದ್ದು ಅವರು ಓದುವುದಕ್ಕೆ ಒಂದು ಅಸಾಧ್ಯನೇ ಆಗಬಹುದು. ಸೊ ಇಂಥ ಟೈಮಲ್ಲಿ ಮಕ್ಕಳು ಏನೆಲ್ಲ ಕನ್ಸ್ಕೊಂಡಿರ್ತಾರೆ ಅದನ್ನ ತಾವು ಈಡೇರಿಸ್ಕೊಳ್ಳೋಕೆ ಕಷ್ಟ ಸಾಧ್ಯವಾಗ್ಬೋದು. ಯಾಕಂದ್ರೆ ಈತ ಯಾವಾಗಂದ್ರೂ ಕುಡಿತಿರ್ತಾನೆ, ಎಲ್ಲಂದ್ರಲ್ಲಿ ಬೀಳ್ತಿರ್ತಾನೆ. ಮಕ್ಕಳು ಮನೆಯಿಂದ ಹೊರಗಡೆ ಬಂದ್ರೆ ಜನ ವಕ್ರ ದೃಷ್ಟಿಯಿಂದ ಮಕ್ಕಳಿಗೆ ನೋಡ್ತಿದ್ರೆ ಅವರು ಸಮಾಜದಲ್ಲಿ ಬದುಕೋದು ಹೇಗೆ, ಓದೋದು ಹೇಗೆ, ಅವರ ಕನಸುಗಳು ಈಡೇರಿಸ್ಕೊಳ್ಳೋದು ಹೇಗೆ? ಸೊ ಇಲ್ಲಿ ನಾನು ಹೇಳ್ತಿದ್ದೀನಿ, ಮಕ್ಕಳ ಕನಸುಗಳು ಒಂದು ನುಚ್ಚುನೂರಾಗೋಕೆ ಈತ ಕುಡಿಯೋದು ತುಂಬಾ ಪರಿಣಾಮ ಬೀರುತ್ತೆ. ಸಮಾಜದಲ್ಲಿ ಇದ್ಮೇಲೂ ಒಂದು
ತನ್ನ ಕುಟುಂಬದ ಜೊತೆ ಯಾವ ತರ ಬಾಂಧವ್ಯವನ್ನ ಇಟ್ಕೋಬೇಕು ಅನ್ನೋದನ್ನ ಮರ್ತ್ಬಿಡ್ತಾನೆ. ಸೊ ಹಾಗಾಗಿ ತಾಯಿಯ ಸಂತೋಷ, ಹೆಂಡತಿಯ ಶಾಂತಿ ಮತ್ತು ಮಕ್ಕಳ ಕನಸು ನುಚ್ಚು ನೂರಾಗ್ತವೆ. ಅದ್ರ ಜೊತೆಗೆ ತಂದೆ ತಾಯಿ ಸಮಾಜದಲ್ಲಿ ಗಳಿಸಿರ್ತಕ್ಕಂಥ ಖ್ಯಾತಿ ಏಕಾಏಕಿ ಮಣ್ಣಪಾಲ್ ಮಾಡ್ಬಿಡ್ತಾನೆ. ಅವರು ತುಂಬಾ ವರ್ಷಗಳಿಂದ ತಂದೆ ತಾಯಿ 4 ಜನಗಳ ಮಧ್ಯೆ ಸಮಾಜದಲ್ಲಿ ಎಲ್ಲರನ್ನು ಹೊಂದಿಕೊಂಡು ಬಾಳ್ಕೊಂಡು ಒಳ್ಳೆಯವರು ಅನಿಸ್ಕೊಂಡು ಬಂದಿರ್ತಾರೆ. ಆದ್ರೆ ಮಗ ಕುಡಿತಾ ಕುಡಿತಾ ಸಿಕ್ಕವರಂತ ದುಡ್ಡು ಕೇಳ್ತಾನೆ ಇರ್ತಾನೆ. ಸಮಾಜದಲ್ಲಿ ಮನೆ ಸುತ್ತಮುತ್ತ ಇರೋರೇ ಆಗ್ಲಿ, ಊರಲ್ಲಿ ಯಾರೇ ಆಗ್ಲಿ, ಅಥವಾ ಫ್ರೆಂಡ್ಸೇ ಆಗ್ಲಿ, ಕುಡಿಯೋದು, ಕುಡಿದ್ಬಿಟ್ಟು ತಂದೆ ತಾಯಿ ಮೇಲೆ ಕೈ ಮಾಡೋದು, ಹೆಂಡತಿ ಮೇಲೆ ಕೈ ಮಾಡೋದು, ಮಕ್ಕಳಿಗೆ ಹೊಡಿಯೋದು ಬಡಿಯೋದು, ಕುಡಿಯೋದು, ದುಡ್ಡು ಸಿಕ್ಕಿಲ್ಲ ಅಂದ್ರೆ ಯಾರತ್ರ ಕೇಳೋದು, ಕುಡಿದು ರೋಡ್ ಬದಿಯಲ್ಲಿ ಮಲ್ಗೋದು, ಅನ್ನ ನೀರು ಇಲ್ದೇನೆ ಮನೆಗೆ ಯಾವಾಗಂದ್ರೆ ಅವ್ರು ಬರೋದು. ಈ ತರ ಆದ್ರೆ ಸಮಾಜದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ತಂದೆ ತಾಯಿ ಅವರ ಖ್ಯಾತಿ ಏನಾಗ್ಬೇಡ, ಕ್ಷಣಾರ್ಥದಲ್ಲಿ ಮಣ್ಣು ಪಾಲಾಗುತ್ತೆ. ಅದನ್ನು ಮಾಡಿದವ್ರು ಯಾರು? ಅವರೇ ಎತ್ತಿರ್ತಕ್ಕಂಥ ಮಗ. ಸೊ ಕುಡಿತದಿಂದ ಇಷ್ಟೆಲ್ಲ ಆಗ್ತವೆ. ಅದು ಕುಟುಂಬದಲ್ಲಿ. ಸಾಮಾಜಿಕವಾಗಿ ನೆಮ್ಮದಿ ಇರಲ್ಲ. ಆಮೇಲೆ ಕುಡಿದು ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ಸಾಲಗಾರನಾಗ್ತಾನೆ. ಆಮೇಲೆ ಕುಡಿದು ಕರೆಕ್ಟ್ ಆಗಿ ಊಟ ಮಾಡ್ತಾನೆ, ನೂರಾರು ರೋಗಗಳಿಗೆ ಆಹ್ವಾನ ಮಾಡ್ತಾನೆ. ಆಮೇಲೆ ಇನ್ನೇನಾಗುತ್ತೆ? ಇಷ್ಟೊತ್ತು ಹೇಳಿದೆಲ್ಲ ಆಯ್ತು. ತಾಯಿಯ ಸಂತೋಷ, ಹೆಂಡತಿಯ ಶಾಂತಿ, ಮಕ್ಕಳ ಕನಸುಗಳು, ಆಮೇಲೆ ತಂದೆ ತಾಯಿಗಳು ಸಿಕ್ಕಿರ್ತಕ್ಕಂಥ ಖ್ಯಾತಿ ಎಲ್ಲ ಮಣ್ಣಪಾಲ್ ಮಾಡ್ತಾನೆ. 4 ಜನನು ಅವನಿಗೂ ಕೆಟ್ಟದಾಗ ಮಾತಾಡ್ತಾರೆ. ಆಮೇಲೆ ಯಾರು ಸೇರಿಸ್ಕೊಳ್ಳೋದಿಲ್ಲ, ಈ ಬಿಡ ಹುಡುಕ ಕುಡಿತಾನೆ ಅಂತ. ಆಮೇಲೆ ತನ್ನಷ್ಟಕ್ಕೆ ತಾನೇ ಡಿಸಿಪ್ಲಿನ್ ಆಗಿರೋದಿಲ್ಲ, ಅಸ್ತವ್ಯಸ್ತ ಇರೋದು, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, 4 ಜನಕ್ಕೆ ಹಿಡ್ಕೊಂಡಿರೋದಿಲ್ಲ. ಸೊ ಸಮಾಜ, ಅದು ಸ್ಪೆಷಲಿ ಹಳ್ಳಿಗಳಲ್ಲಿ ಈ ತರ ತುಂಬಾನೇ ನಡೀತಿದೆ. ಹುಡುಕರು ಇಲ್ಲ ಅನ್ನೋದೇ, ಹುಡುಕಿದ್ರು ಸಿಗದೆ ಇರೋ ತರ ಆಗ್ಬಿಟ್ಟಿದೆ. ಅದು ಬೀದಿ ಕುಡುಕರೇ ಬೇರೆ, ಕದ್ದು ಮುಚ್ಚಿ ಕುಡುಕರೇ ಬೇರೆ. ಆಮೇಲೆ ಕುಡಿದ್ರೆ ಕುಡಿಲಿ, ರಾಜ ಮಹಾರಾಜರೇ ಕುಡಿತಿದ್ರು ಗತಕಾಲದಲ್ಲಿ. ಒಂದು ಹೆಲ್ತಿ ಆರೋಗ್ಯಕ್ಕಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕುಡಿತಿದ್ರು. ಆದ್ರೆ ಈಗಿನ ಒಂದು ಪರಿಸ್ಥಿತಿ ಏನಾಗಿದೆಯಪ್ಪ ಅಂತಂದ್ರೆ, ಎಲ್ಲಂದ್ರಲ್ಲಿ ಕುಡಿಯೋದು, ಎಲ್ಲಂದ್ರಲ್ಲಿ ಮಲಗೋದು, ತಂದೆ ತಾಯಿಯ ಖ್ಯಾತಿ ಹಾಳು ಮಾಡೋದು, ಹೆಂಡತಿಯ ಶಾಂತಿ ಹಾಳು ಮಾಡೋದು, ತಾಯಿಯ ಸಂತೋಷ ಹಾಳು ಮಾಡೋದು, ಮಕ್ಕಳ ಕನಸುಗಳು ನುಚ್ಚು ನೂರು ಮಾಡಿ ಎಲ್ಲಂದ್ರಲ್ಲಿ ಸಾಲ ಮಾಡಿ 4 ಜನಗಳ ಮಧ್ಯದಲ್ಲಿ ಮರ್ಯಾದೆ ಇಲ್ದೇನೆ ಬದುಕುವುದು ಆಗ್ಬಿಟ್ಟಿದೆ. ಎಲ್ರು ಕುಡಿಯೋರೆ ಆಲ್ಮೋಸ್ಟ್ ಜನ ಹುಡುಕ್ತಾ ಹೋದ್ರೆ. ಆದ್ರೆ ಅದಕ್ಕೆ ಅಂತ ಲಿಮಿಟ್ ಇರ್ಬೇಕು. ತಂದೆ ತಾಯಿನ ಖುಷಿಯಾಗಿಟ್ಟು, ಹೆಂಡತಿನ ಶಾಂತಿಯಾಗಿಟ್ಟು, ಮಕ್ಕಳ ಕನಸುಗಳಿಗೆ ಸಪೋರ್ಟ್ ಮಾಡ್ಬೇಕು. ಆಮೇಲೆ ತಂದೆ ತಾಯಿಗಳ ಖ್ಯಾತಿಗೆ ಭಂಗ ಬರದಂತೆ ಬದುಕಬೇಕು. ಇಲ್ಲ ಅಂದ್ರೆ ಹಳೆಯ ಕಾಲದಲ್ಲಿ ಕುಡಿದು ಹಿರಿಯರು ವಯಸ್ಸು ಆದ್ಮೇಲೆ ನಮ್ಮನ್ನ ಅಗಲ್ತಿದ್ರು. ಆದ್ರೆ ಈಗಿನ ಜನರೇಷನ್ ಅಲ್ಲಿ 30 ವರ್ಷ ಆಗಲ್ಲ, ಲಿವರ್ ಹಾಳಾಗ್ಬಿಟ್ಟು ತಾವು ಹಾಳಾಗಿ ಅಗಲ್ದೇನೆ ಹೆಂಡತಿ ಮಕ್ಕಳನ್ನ ಅನಾಥ ಮಾಡಿ ಹೋಗ್ತಿದ್ದಾರೆ. ಸೊ ಇಲ್ಲಿ ಇವತ್ತಿನ ವಿಷಯ, ಹುಡುಗ ತಾನ ಹಾಳಾಗೋದಿಲ್ಲದೆ ಏನೆಲ್ಲ ಹಾಳು ಮಾಡ್ತಾನೆ ಅಂತ ನಾನು ಹೇಳಿದೆ. ಇನ್ನು ಬೇಕಾದಷ್ಟು ಹಾಳು ಮಾಡ್ತಾನೆ, ಅದನ್ನೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಗೊತ್ತು ಏನು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ನನಗೆ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿದ ತಮ್ಮೆಲ್ಲರಿಗೂ ನಾನು ಮನಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.